ಹಾಯ್ ಹೆಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಉಷಾ. ಎಲ್ಲರಿಗೂ ನನ್ನ ಪಯಣ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ ಅಂತ ಹೇಳ್ತಾ ನನ್ನ ಈ ಒಂದು ವ್ಲಾಗ್‌ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆನೇ ಬೇಗ ಎದ್ದು ಕಸ ಗುಡಿಸಿ ನೆಲ ಒರೆಸ್ಕೊಂಡು ಹಾಗೆ ಬಾಗಿಲಿಗೆ ಒಂದು ಪುಟ್ಟದಾಗಿ ರಂಗೋಲಿ ಹಾಕೋಣ ಅಂತ ಬಂದೆ. ಮೊದಲಿಗೆ ನಾನಿಲ್ಲಿ ಒಂದು ಒದ್ದೆ ಬಟ್ಟೆ ತಗೊಂಡು ಬಾಗಿಲನ್ನ ಒರೆಸ್ಕೊಂಡೆ. ಆ ನಂತರ ಹೀಗೆ ಅರಿಶಿಣದ ಪೇಸ್ಟ್‌ನ ಬಾಗಿಲಿಗೆಲ್ಲ ಹಚ್ಕೊಂಡೆ. ನಾನು ಡೈಲಿಗೆ ಎಲ್ಲ ಹಚ್ಕೊಳ್ಳೋದಿಲ್ಲ, ಶುಕ್ರವಾರ ಮಾತ್ರ ನಾನು ಈ ರೀತಿ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಒಂದು ಸಿಂಪಲ್ಲಾಗಿ ರಂಗೋಲಿ ಡಿಸೈನ್ ಮಾಡಿಕೊಂಡೆ. ರಂಗೋಲಿ ಡಿಸೈನ್ಸ್ಗಳು ನನಗೆ ಅಷ್ಟೊಂದಾಗಿ ಬರೋದಿಲ್ಲ, ಅದರಿಂದ ನನಗೆ ಗೊತ್ತಿರೋ ಅಂಥ ಒಂದು 3-4 ಡಿಸೈನ್ನ ನಾನು ರಿಪೀಟ್ ಮಾಡ್ತಾ ಇರ್ತೀನಿ. ಇವಾಗ ಒಂದು ಹಾಫ್ ಆನ್ ಅವರು ವಾಕ್ ಹೋಗಿ ಬರೋಣ ಅಂದ್ಕೊಂಡೆ. ಆದ್ದರಿಂದ ನಾನಿಲ್ಲಿ ಒಂದು ಗ್ಲಾಸ್ ನೀರಿಗೆ ಜೀರಿಗೆ, ಮೆಂತ್ಯ ಹಾಗೆ ಚಕ್ಕೆನ ಕೂಡ ಹಾಕಿ ಕುದಿಸ್ಕೊಂಡು ನೀರನ್ನ ಕುಡಿದ್ಬಿಟ್ಟು ನನ್ನ ವಾಕ್ನ ಸ್ಟಾರ್ಟ್ ಮಾಡಿದೆ. ಯಾಕೆ ಈ ನೀರು ಅಂತ ಕೇಳಿದ್ರೆ, ಇದು ನನ್ನ ಇಮ್ಯುನಿಟಿ ಬೂಸ್ಟರ್ ಆಗಿ ವರ್ಕ್ ಮಾಡುತ್ತೆ, ಹಾಗೆ ವೆಯ್ಟ್ ಲಾಸ್ಗೆ ಕೂಡ ಹೆಲ್ಪ್ ಆಗುತ್ತೆ. ನಮ್ಮದು ಚಿತ್ರದುರ್ಗ ಡಿಸ್ಟಿಕ್ ಆಗಿರೋದ್ರಿಂದ ಇಲ್ಲಿ ಸುತ್ತಮುತ್ತ ತುಂಬ ಗುಡ್ಡಗಳು ನೋಡೋದಕ್ಕೆ ಸಿಗುತ್ತೆ. ಇನ್ನು ವಾಕ್ ಎಲ್ಲ ಮುಗೀತು. ಸೊ ಇವಾಗ ಸ್ನಾನ ಪೂಜೆಗೆ ಅಂತ ಹೋಗ್ಬೇಕಾಗಿತ್ತು. ಅದಕ್ಕೂ ಮುಂಚೆ ಯಾಕೋ ಟೀನ ಕುಡಿಯೋಣ ಅನ್ನಿಸ್ತು, ಅದಕ್ಕೋಸ್ಕರ ನಾನು ಟೀನ ಮಾಡಿಕೊಂಡೆ. ಹಾಗೆ ಅದಕ್ಕೆ ಕಾಂಬಿನೇಷನ್ ಆಗಿ ಮನೇಲಿ ಬ್ರೆಡ್ ಕೂಡ ಇತ್ತು. ಇವಾಗ ಟೀನ ಕುಡ್ಕೊಂಡು ನಾನು ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತ ಹೊರಟೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ಕಳಸನ ಚೇಂಜ್ ಮಾಡ್ತಾ ಇದ್ದೆ. ಯೂಶ್ವಲಿ ನಾನು ಗುರುವಾರನೇ ಕಳಸನ ಚೇಂಜ್ ಮಾಡ್ತೀನಿ. ನಿನ್ನೆ ಸ್ವಲ್ಪ ಕೆಲಸ ಇತ್ತು, ಆದ್ದರಿಂದ ಪೂಜೆ ಕೂಡ ಲೇಟ್ ಆಯಿತು. ಆದ್ದರಿಂದ ಇವತ್ತು ನಾನು ಕಳಸನ ಚೇಂಜ್ ಮಾಡಿಕೊಂಡೆ. ನಾನು ಹೀಗೆ ತಾಳಿಯಾಗಿ ಮುಖಪದ್ಮನ ಹಾಕಿ ಲಕ್ಷ್ಮಿ ಕೂರಿಸ್ಕೊಂಡು ಪೂಜೆ ಕೂಡ ಮುಗಿಸ್ಕೊಂಡೆ. ಸೊ ಪೂಜೆ ಎಲ್ಲ ಮುಗಿಯೋ ಹೊತ್ತಿಗೆ ಆಗಲೇ 8:30 ಆಗಿತ್ತು. ನನ್ನ ಮಗಳಿಗೆ 9:30ಗೆ ವ್ಯಾನ್ ಬರ್ತಾಯಿತ್ತು. ಅದಕ್ಕೋಸ್ಕರ ನಾನು ಬೇಗನೆ ತಿಂಡಿ ಮಾಡೋಣ ಅಂತ ಹೋದೆ. ತಿಂಡಿಗೆ ಆಗಲೇ ಮಗಳು ನೈಟೇ ಹೇಳಿದ್ಲು, ನಾಳೆ ವಾಂಗಿಬಾತ್ ಮಾಡು ಅಂತ. ಸೊ ಅದಕ್ಕೋಸ್ಕರ ನಾನು ತರಕಾರಿನೆಲ್ಲ ಹೆಚ್ಚಿಟ್ಕೊಂಡೆ. ಹಾಗೆ ಒಂದು ಕಡಾಯಿಯಲ್ಲಿ ಎಣ್ಣೆ ಬಿಸಿ ಇಟ್ಕೊಂಡಿದ್ದೆ. ಅದಕ್ಕೆ ಜೀರಿಗೆ, ಸಾಸಿವೆ ಎಲ್ಲ ಹಾಕಿ ಸಿಡಿಸ್ಕೊಂಡು ಹಾಗೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಹಸಿಮೆಣಸಿಕಾಯಿ ಕೂಡ ಹಾಕ್ಕೊಂಡು ನಾನು ಸ್ವಲ್ಪ ಅದು ಹಸಿ ಸ್ಮೆಲ್ ಹೋಗೋ ತನಕ ಹುರ್ಕೊಳ್ತಾ ಇದ್ದೀನಿ. ವಾಂಗಿಬಾತ್ ಅಂತ ಹೇಳ್ಬಿಟ್ಟು ಬೀನ್ಸ್ನ ಹೆಚ್ಚಿಟ್ಕೊಂಡಿರೋ ಅಂತ ಕೇಳ್ಬೋದು. ಯಾಕಂದರೆ ನಮ್ಮ ಮನೇಲಿ ಬದನೆಕಾಯಿ ಆಗಲಿ, ಮೈಸೂರು ಬದನೆ ಆಗಲಿ ಯಾರೂ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಅದರಿಂದ ನಾನು ಬೀನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಹೆಚ್ಚಿಟ್ಕೊಂಡಿರೋಂಥ ಬೀನ್ಸ್ ಕೂಡ ಹಾಕ್ಕೊಂಡು ಅದನ್ನು ಕೂಡ ಹೀಗೆ ಫ್ರೈ ಮಾಡಿ ಹಾಗೆ ಸ್ವಲ್ಪ ಅದು ಒಂದು 5-10 ನಿಮಿಷ ಅದನ್ನ ಬೇಯಿಸ್ಕೊಳ್ತೀನಿ. ಯಾಕೆಂದರೆ ಎಲ್ಲ ತರಕಾರಿನ ಹಸಿಯಾಗಿ ತೊಗೊಂಡಿರೋದ್ರಿಂದ ಅದು ಬೇಯೋದಕ್ಕೆ ಒಂದು 5-10 ನಿಮಿಷನಾದರೂ ಟೈಮ್ ಬೇಕಾಗುತ್ತೆ. ಈ ರೀತಿ ಒಗ್ಗರಣೆ ಎಲ್ಲ ಬೆಂದ ನಂತರ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ವಾಂಗಿಬಾತ್ ಪೌಡರ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಮಗೆ ವಾಂಗಿಬಾತ್ ಗೊಜ್ಜು ರೆಡಿ ಆಯಿತು. ನಾನು ವಾಂಗಿಬಾತ್ ಪೌಡರ್ ಆಗಿರ್ಬೋದು, ಪುಳಿಯೋಗರೆ ಪೌಡರ್ ಆಗಿ, ಬಿಸಿಬೇಳೆಬಾತ್ ಪೌಡರ್ನೆಲ್ಲ ಮುಂಚೆನೇ ಮಾಡಿಟ್ಕೊಂಡಿರ್ತೀನಿ. ಯಾಕಂದರೆ ಈ ರೀತಿ ಎಲ್ಲಾದರೂ ಪೂಜೆ ಎಲ್ಲ ಮುಗಿದಾದ್ಮೇಲೆ ನಮಗೆ ತಿಂಡಿ ಎಲ್ಲ ಮಾಡಬೇಕಂದ್ರೆ ಕ್ವಿಕ್ಕಾಗಿ ಮಾಡ್ಬೋದು ಮತ್ತು ನಮಗೆ ಈಸಿ ಕೂಡ ಆಗುತ್ತೆ. ಇವಾಗ ನಾನು ರೆಡಿ ಇರೋ ಗೊಜ್ಜಿಗೆ ಅನ್ನನ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಅನ್ನ ಇಲ್ಲಿ ಆರಿದರೆ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಉದುರಾಗಿ ಕೂಡ ಬರುತ್ತೆ. ನಾನು ಸ್ವಲ್ಪ ಲೇಟಾಗಿ ಮಾಡಿದ್ರಿಂದ ಅನ್ನ ಇನ್ನೂ ಬಿಸಿಯಾಗೇ ಇತ್ತು, ಆದರೆ ಪರವಾಗಿಲ್ಲ, ಚೆನ್ನಾಗೇ ಬಂತು ಕೂಡ. ಹಾಗೆ ಮಕ್ಕಳೇ ಬಾಕ್ಸಿಗೆ ಕೂಡ ಇದನ್ನೇ ಹಾಕ್ತೆ, ಯಾಕೆಂದರೆ ಬೇರೆ ಒಂದು ಚಪಾತಿ ಆಗಲಿ ಇನ್ನೊಂದು ಐಟಮ್ ಮಾಡೋ ಅಷ್ಟು ನನಗೆ ಟೈಮ್ ಇರಲಿಲ್ಲ. ಹಾಗೆ ಮಗಳು ಕೂಡ ನೈಟು ಅಮ್ಮ ವೆಜಿಟೇಬಲ್ ಫ್ರೈ ಮಾಡಿಕೊಡು ಅಂತ ಹೇಳಿದ್ಲು. ಆದ್ದರಿಂದ ನಾನು ಇಲ್ಲಿ ಹೂಕೋಸನ್ನ ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ. ಹಾಗೆ ತರಕಾರಿನೆಲ್ಲ ಹೆಚ್ಚಿಟ್ಕೊಂಡು ಹೀಗೆ ಉದ್ದಕ್ಕೆ ಹೆಚ್ಚಿ ಹಾಗೆ ಏರ್ ಫ್ರೈಯರಲ್ಲಿ ನಾನು ಫ್ರೈ ಕೂಡ ಮಾಡಿಕೊಂಡೆ. ನೋಡಿ, ವೆಜಿಟೇಬಲ್ಸ್ ಎಲ್ಲ ಈ ರೀತಿ ಫ್ರೈ ಆಗಿತ್ತು. ಸೊ ಇದನ್ನ ಕೂಡ ನಾನು ಲಂಚ್ ಬಾಕ್ಸಿಗೆ ಹಾಕ್ಬಿಟ್ಟು ಲಂಚ್ ಬ್ಯಾಗ್ನ ರೆಡಿ ಮಾಡಿದೆ. ಅಷ್ಟೊತ್ತಿಗಾಗಲೇ ಮಗಳ ಸ್ಕೂಲಿಗೆ ಟೈಮ್ ಆಗಿತ್ತು.
ಅವಳಿಗೂ ತಿಂಡಿ ತಿನ್ನಿಸ್ದೆ. ಅವಳಿಗೆ ವಾಂಗಿಬಾತ್ ಫೇವ್ರೇಟ್ ಆಗಿರೋದ್ರಿಂದ ಖುಷಿ ಪಟ್ಕೊಂಡು ತಿಂದು. ಬಾಯ್. ಹಾಗೆ ಅವ್ರ ಅಪ್ಪಾಜಿ ಅವಳನ್ನ ವ್ಯಾನ್ಗೆ ಕಳಿಸ್ಬಿಟ್ಟು ಬಂದರು. ಹಾಗೆ ಮಗನಿಗೂ ರೆಡಿ ಮಾಡಿ ಅವನಿಗೂ ಕೂಡ ತಿಂಡಿ ತಿನ್ನಿಸ್ಬಿಟ್ಟು ಅವನನ್ನು ಸ್ಕೂಲಿಗೆ ಕಳಿಸ್ಬಿಟ್ಟು ಬಂದು ನಾನು ಕೂಡ ತಿಂಡಿ ಮುಗಿಸ್ಕೊಂಡೆ. ಇವಾಗ ಮಿಂತ್ರಾದಲ್ಲಿ ಎಂಡ್ ಆಫ್ ಸೀಸನ್ ಸೇಲ್ ನಡೀತಾ ಇರೋದ್ರಿಂದ ನಾನು 2 ಬೆಡ್ ಕವರ್ನ ಆರ್ಡರ್ ಮಾಡಿದ್ದೆ. ನೋಡಿ, ಈ ಕಲರೊಂದು, ಹಾಗೆ ಈ ಕಲರು. ನಾನು ಇದರಲ್ಲಿ ಒಂದು ಮಾತ್ರ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಹೇಗಿತ್ತು ಅಂತ. ನೋಡಿ, ಸ್ವಲ್ಪ ಲೈಟ್ ಕಲರ್ ಆದರೂ ಕೂಡ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿತ್ತು. ಪ್ಯೂರ್ ಕಾಟನ್ನೇ ಆಗಿತ್ತು, ಹಾಗೆ ಸ್ಮೂತಾಗಿ ಕೂಡ ಇತ್ತು. ಸೊ ನನಗಂತೂ ಇಷ್ಟ ಆಯಿತು. ಸೊ ಕಲರು ಸ್ವಲ್ಪ ಲೈಟ್ ಅನ್ನಿಸ್ತಾ ಇದೆ. ನೋಡೋಣ ಏನು ಎಕ್ಸ್ಚೇಂಜ್ ಮಾಡೋದು ಹೇಗೆ ಅಂತ. ನಾನಿಲ್ಲಿ ಡಬಲ್ ಬೆಡ್ಶೀಟ್ನ ಆರ್ಡರ್ ಮಾಡಿದ್ದೆ. ಅದಕ್ಕೆ ಇದು ಪಿಲ್ಲೋ ಕವರ್ ಕೂಡ ಸಿಗ್ತಾ ಈ ರೀತಿ. ಸೊ ನಿಮಗೂ ಕೂಡ ಇಷ್ಟ ಆದರೆ ಪ್ಲೀಸ್ ಹೋಗಿ ಅಲ್ಲಿ ಪರ್ಚೇಸ್ ಮಾಡಿ. ಹಾಗೆ ಯಾರಿಗೆಲ್ಲ ನನ್ನ ಈ ಒಂದು ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.